ಜಾತಿ ಗಣತಿ ವೈಜ್ಞಾನಿಕವಾಗಿ ಆಗಬೇಕು. ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಎಲ್ಲೂ ಇಲ್ಲ. ಅದನ್ನು ತೆಗೆಯದಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ವಿಧಾನ ಪರಿಷತ್ನ ಸದಸ್ಯರಾದಂತಹ ಸಿ.ಟಿ. ರವಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರೋದು. ಅದನ್ನು ತೆಗೆಯದೇ ಇದ್ರೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿರೋದು ಸರ್ಕಾರಕ್ಕೆ ಬಿಜೆಪಿಯ ನಾಯಕ MLC ಸಿ.ಟಿ. ರವಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರೋದು. ನೋಡಿ, ಜಾತಿ ಆರಂಭದಲ್ಲಿದ್ದು 877, ಕಾಂತರಾಜ್ ವರದಿ ಬಂದದ್ದು ಅದನ್ನು 1511ಕ್ಕೆ ತಗೊಂಡೋದ್ರು. ಈಗ ಮತ್ತೆ 211 212 ಜಾತಿನ ಹೆಚ್ಚು ಮಾಡಿದ್ದಾರೆ. ಆ ರೀತಿ ಜಾತಿ ಹೆಚ್ಚು ಮಾಡುವ ಅಧಿಕಾರ ಇವರಿಗೆ ಯಾರು ಕೊಟ್ಟಿದ್ದು? ಇದರೊಳಗಡೆ ಅದರಲ್ಲಿ ಹಿಂದೂ ಜಾತಿಗಳನ್ನೆಲ್ಲ ಕ್ರಿಶ್ಚಿಯನ್ ಟ್ಯಾಗ್ ಕಟ್ಟಿದ್ದಾರೆ. ಇಲ್ಲಿ ಜಾತಿಯ ಕಳ್ತನ ಆಗಿದೆ, ಮತಗಳ್ತನ ಅಲ್ಲ. ಜಾತಿಯನ್ನೇ ಕತ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಸೇರಿಸೋ ಕೆಲಸ ಮಾಡಿದ್ದಾರೆ. ಈ ಜಾತಿ ಕಳ್ತನ, ಈ ಜಾತಿ ಕಳ್ತನ, ಇದಕ್ಕೆ ನಾವು ಅವಕಾಶ ಕೊಡಲ್ಲ. ಅವೈಜ್ಞಾನಿಕವಾಗಿರುವ ರೀತಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ. ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಮಾಡಲಿ. ಮತ್ತೆ ಅವರಿಗೆ ಹಿಂದೂ ಹಬ್ಬನೇ ಬೇಕಾ ಸಮೀಕ್ಷೆ ಮಾಡೋಕ್ಕೆ? ನಾಳೆ ಮಹಾಲಯ, ನಾಡಿದಿಂದ ನವರಾತ್ರಿ ಅಂತ ಹೇಳಿದ್ರೆ ಬಹಳಷ್ಟು ಜನ ಮಂದೇವರಿಗೆ ನಡ್ಕೊಳ್ತಾರೆ, ಉಪವಾಸ ಇರ್ತಾರೆ. ಅದರಲ್ಲಿ ಶಿಕ್ಷಕರು ಉಪವಾಸದಲ್ಲಿ ಇರ್ತಾರೆ, ಮಂದೇವರಿಗೆ ನಡ್ಕೊಳ್ತಾರೆ. ಅವರೆಲ್ಲ ಮಂದೇವರಿಗೆ ನಡ್ಕೊಳ್ಳೋದು ಉಪವಾಸ ಬಿಟ್ಟು ಮನೆ ತಿರುಗಬೇಕಾ? ಈಗಲೇ ಬೇಕಾ ಅವರಿಗೆ? ಇದನ್ನ ಬೇರೆ ಮತದವರ ಹಬ್ಬದಲ್ಲೂ ಹಿಂಗೆ ಮಾಡ್ತಾರ? ಅವರು ಮಾಡಿದ್ರು ಊರಿಗೆ ಬೆಂಕಿ ಹಚ್ಚಿಬಿಡೋರು. ಹಂಗಾಗಿ ನಾನು ಆಗ್ರಹ ಮಾಡ್ತಾನೆ, ನಿಮ್ಮ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಯಾವ್ಯಾವುದನ್ನು ಅಕ್ರಮವಾಗಿ ಜಾತಿ ಕಾಲಮಲ್ಲಿ ಸೇರಿಸಿದಿರಿ ತೆಗಿಬೇಕು. ಒಕ್ಕಲಿಗ ಕ್ರಿಶ್ಚಿಯನ್ ಇಲ್ಲ, ಬ್ರಾಹ್ಮಣ ಕ್ರಿಶ್ಚಿಯನ್ ಇಲ್ಲ. ಬ್ರಾಹ್ಮಣ ಅಂದ್ರೆ ಒಂದು ಜನಿವಾರ ಹಾಕಿದ್ರೆ